ಬಸ್ ಸ್ಟ್ಯಾಂಡ್ ಪಾರ್ಕ್ ಇದ್ದು ಈಗ ಸತತವಾಗಿ 2 ವರ್ಷದಿಂದ ಈಗ ಇಫ್ತಾರ್ ಕೂಟ ನಡೆಸ್ತಾ ಇದ್ದೇವೆ. ಈ ಇಫ್ತಾರ್ ಕೂಟ ಇಲ್ಲಿ ಹೋಗುವ ಪ್ರವಾಸಿಗರಿಗೆ ಹೆಚ್ಚು ಅನುಕೂಲ ಆಗ್ತಾ ಇದೆ. ಅಂದರೆ ಬಸ್ಸಿನಲ್ಲಿ ಆಚೆ ಹೋಗುವವರು, ಮತ್ತು ಪಕ್ಕದ ಹಾಸ್ಪಿಟಲ್ ಇದೆ 2, ಲೇಡಿ ಗೋಶನ್ ಮತ್ತು ವೆಂಡ್ಲಾಕ್ ಹಾಸ್ಪಿಟಲ್, ಇಲ್ಲಿನ ರೋಗಿಗಳಿಗೆ ಮತ್ತು ಹತ್ತಿರದ ಶಾಪ್ನ ಅವರಿಗೆ ಮತ್ತು ಇಲ್ಲಿ ಶಾಪಿಂಗ್ಗೆ ಬಂದವರಿಗೆ ಎಲ್ಲರೂ ಇಲ್ಲಿ ಆಟ ಸಮಯದಲ್ಲಿ ಇಫ್ತಾರ್ ಮಾಡಿಕೊಂಡು ಹೋಗ್ತಾರೆ. ಇದು ಇಲ್ಲಿನ ನಮ್ಮ ಆಟೋ ಚಾಲಕರೆಲ್ಲ ಸೇರಿಕೊಂಡು ಕೆಲವು ದಾನಿಗಳು ಕೂಡ ಇದಕ್ಕೆ ಸಹಾಯವನ್ನು ಕೊಡ್ತಾರೆ. ನಾವು ಒಳ್ಳೆಯ ರೀತಿಯಲ್ಲಿ ನಾವು ಇಲ್ಲಿ ಇಫ್ತಾರ ನಡೆಸ್ತಾ ಇದ್ದೇವೆ. ಇಲ್ಲಿಯ SDTO ರಿಕ್ಷಾ ಚಾಲಕ ಮಾಲಕರು ಬಸ್ ಸ್ಟ್ಯಾಂಡ್ ಪಾರ್ಕ್ ಅಂತ ಒಂದು ಪಾರ್ಕನ್ನು ಇಟ್ಟುಕೊಂಡು ಇಲ್ಲಿ ದುಡಿತಾ ಇದ್ದಾರೆ. ಈ ದುಡಿಮೆಯಲ್ಲಿ ಬಂದಂಥ ಹಣವನ್ನು ಅವರದ್ದೇ ಹಣವನ್ನು ಹಿಸೆಯಿಂದ ಹಾಕಿ ಕಳೆದ ವರ್ಷದಿಂದ ರಂಜಾನಲ್ಲಿ ಪ್ರಾರಂಭಗೊಂಡು ಈ ವರ್ಷವೂ ಅದನ್ನು ಮುಂದುವರಿಸಿ ಇಷ್ಟು 27 ರಂಜಾನ್ 27 ದಿವಸವೂ ಬಹಳ ಅಚ್ಚುಕಟ್ಟಾಗಿ ಇಲ್ಲಿನ ಪ್ರಯಾಣಿಕರಿಗೆ, ಅದರಲ್ಲೂ ಇಲ್ಲಿನ ಹತ್ತಿರ ಇರುವ ಲೇಡಿ ಗೋಶ ಆಸ್ಪತ್ರೆ, ಅದೇ ರೀತಿ ಇಲ್ಲಿನ ಬೀದಿ ವ್ಯಾಪಾರಸ್ಥರಿಗೆ, ಕೂಲಿ ಕಾರ್ಮಿಕರಾಗಲಿ ಎಲ್ಲ ಇದರನ್ನು ಕೇಂದ್ರೀಕರಿಸಿ ಒಂದು ಇಫ್ತಾರ್ ವ್ಯವಸ್ಥೆಯನ್ನು ಫ್ರೀಯಾಗಿ ನೀಡುತ್ತಾ ಇದ್ದಾರೆ. ಇದು ಕೇವಲ ಒಂದು ಹಣಕ್ಕಾಗಿ ಅದೇ ರೀತಿ ಬೇರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 250-270ರಷ್ಟು ಕಿಟ್ಟು ಕೊಡ್ತಾ ಇದ್ದೇವೆ. ಟೋಟಲ್ ಒಂದು 50-60 ರಿಕ್ಷಾ ಇದೆ. ಅದರಲ್ಲಿ ಒಂದು 25ರಷ್ಟು ಹಿಂದೂಯೇತರರು ಇದ್ದಾರೆ, ಕ್ರಿಶ್ಚಿಯನ್ನರು ಒಂದು 5 ಮಂದಿ ಕ್ರಿಶ್ಚಿಯನ್ನರು ಇದ್ದಾರೆ. ಟೋಟಲ್ ಒಂದು 50-60 ಮಂದಿ ಇದ್ದಾರೆ. ಅದರಲ್ಲಿ ಎಲ್ಲರೂ ಒಟ್ಟಿಯಾಗಿ ಸೌಹಾರ್ದತೆಯಾಗಿ ಇಲ್ಲಿ ರಿಕ್ಷಾ ಚಲಾಯಿಸ್ತಾ ಇದ್ದಾರೆ. ಇಫ್ತಾರ್ ಕೂಟ ಎಲ್ಲರೂ ಸೌಹಾರ್ದವಾಗಿ ಇಲ್ಲಿ ಇಫ್ತಾರ್ ಕೂಟವನ್ನು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ರಂಜಾನಲ್ಲಿ ಪ್ರತಿ 3 ಸಲ 7 ರಂಜಾನ್ 7, ಅದೇ ರೀತಿ 17, 27 ಈ 3 ಸಲ ನಾವು ಊಟವನ್ನು ಸಹ ಕೊಡ್ತಾ ಇದ್ದೇವೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.